ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಧರ್ಮಸ್ಥಳ ಬುರುಡೆ ವಿಚಾರವಾಗಿ SIT ತನಿಖೆ ನಡೆಸ್ತಾ ಇದ್ದು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಮತ್ತೆ 3 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದೆ. ಈ ನಡುವೆ ಸೌಜನ್ಯ ಪ್ರಕರಣ ರಿಓಪನ್ ಆಗುತ್ತಾ ಅನ್ನುವಂತಹ ನಿರೀಕ್ಷೆಯೂ ಕೂಡ ಹುಟ್ಟುಕೊಂಡಿದೆ. ಸದ್ದಿಲ್ಲದೆ SIT ಟೀಮ್ ಉದಯ್ ಜೈನ್ ಅನ್ನು ಕರೆದು ವಿಚಾರಣೆ ನಡೆಸಿದೆ. ಇದರ ಜೊತೆಗೇನೆ NGO ಯೂಟ್ಯೂಬರ್ಗಳ ಹಣದ ವಿಚಾರವಾಗಿ ED ತನಿಖೆಯನ್ನ ಶುರು ಮಾಡಿದೆ. ಧರ್ಮಸ್ಥಳದಲ್ಲಿ SIT ತನಿಖೆ ಈಗ ಬೇರೆ ಬೇರೆ ಆಯಾಮಗಳಲ್ಲಿ ಸಾಗುತ್ತಿರುವುದು ಸ್ಪಷ್ಟವಾಗುತ್ತಿದೆ. ಒಂದೆಡೆ ಬುರುಡೆ ಚಿನ್ನಯ್ಯನ ಬೆನ್ನು ಬಿದ್ದಿರುವ SIT, ಮತ್ತೊಂದೆಡೆ ಸೌಜನ್ಯ ಪ್ರಕರಣದ ಬಗ್ಗೆಯೂ ಮಹತ್ವದ ಮಾಹಿತಿ ಕಲೆಹಾಕಲು ಮುಂದಾಗಿದೆ. ಸೌಜನ್ಯ ಪ್ರಕರಣದಲ್ಲಿ ಆಕೆಯ ಪೋಷಕರು ಈ ಹಿಂದೆ ಆರೋಪ ಮಾಡಿದ್ದ ವ್ಯಕ್ತಿ ಇಂದು SIT ಮುಂದೆ ಹಾಜರಾಗಿದ್ದಾರೆ. ಈ ಮೂಲಕ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಎಂದು ಹೋರಾಡುತ್ತಿದ್ದವರಿಗೂ ಹೊಸ ನಿರೀಕ್ಷೆಯೊಂದು ಚಿಗುರಿದೆ. ಸತ್ಯ ಹೇಳುವವರಿಗೆ ಯಾಕೆ ಹೆದರಿಕೆ? ಈಗ ಸುಳ್ಳು ಹೇಳುವವರಿಗೆ ಏನು ಭಯ ಇಲ್ಲ. ಹಾಗಾದ್ರೆ ಸತ್ಯ ಹೇಳುವವರಿಗೆ ಏನು ಭಯ ಇಲ್ಲ. ನಾವು ಯಾವಾಗ ಬೇಕಾದ್ರೂ ಬರ್ತೇನೆ. ಎಂತ ಟೆಸ್ಟ್ ಮಾಡಬೇಕು, ಇನ್ನೂ ಟೆಸ್ಟ್ ಇನ್ನೊಮ್ಮೆ ಬೇಕಾದ್ರೆ ಮಾಡ್ಬೋದು. ನಮ್ಮನ್ನು ಸಹ ಇನ್ನೊಮ್ಮೆ ಬೇಕಾದ್ರೆ ಬೈ ಮ್ಯಾಪಿಂಗ್ ಮಾಡಿದ್ರೆ ನಾವು ರೆಡಿ ಇದ್ದೇವೆ. ಇಲ್ಲಿಂದಲೇ ಈಗ ಈ ಜಾಗದಿಂದಲೇ ನಾವು ಹೋಗ್ಲಿ ರೆಡಿ ಇದ್ದೇವೆ. ಒಂದೆಡೆ ಉದಯ್ ಜೈನ್ ವಿಚಾರಣೆ ನಡೆದರೆ ಮತ್ತೊಂದೆಡೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವ ರಹಸ್ಯ ಸಾವುಗಳ ಬೆನ್ನತ್ತಿರುವ SIT ಬುರುಡೆ ಚಿನ್ನಯ್ಯನನ್ನ ಈಗಾಗಲೇ ಕಸ್ಟಡಿಯಲ್ಲಿಟ್ಟು ವಿಚಾರಣೆ ನಡೆಸಿತ್ತು. ಇವತ್ತು ಚಿನ್ನಯ್ಯನ ಕಸ್ಟಡಿ ಅವಧಿ ಅಂತ್ಯವಾಗಿದ್ದರಿಂದ ಮೆಡಿಕಲ್ ಚೆಕಪ್ ಮಾಡಿಸಿ ನಂತರ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಈ ಹಿಂದೆ ದೂರು ಕೊಡಲು ಬಂದಿದ್ದಾಗ ಚಿನ್ನಯ್ಯನ ಜೊತೆ ವಕೀಲರಿದ್ದರು. ಆದರೆ ಸದ್ಯ SIT ಕಸ್ಟಡಿಯಲ್ಲಿರುವ ಚಿನ್ನಯ್ಯ ತನಗೆ ಉಚಿತ ಕಾನೂನು ಸೇವೆ ಬೇಕು ಎಂದು ಮನವಿ ಮಾಡಿದ್ದ. ಹೀಗಾಗಿಯೇ ಇವತ್ತು ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಕಿಶೋರ್ ಅವರ ನೇತೃತ್ವದಲ್ಲಿ 4 ವಕೀಲರನ್ನ ನೇಮಿಸಲಾಗಿತ್ತು. ಬೆಳ್ತಂಗಡಿ ಕೋರ್ಟ್ನಲ್ಲಿ ಕ್ಲೋಸ್ ಡೋರ್ ವಿಚಾರಣೆ ನಡೆಯಿತು. ಸರ್ಕಾರಿ ಪರ ವಕೀಲರು ಕೋರ್ಟ್ಗೆ ತನಿಖೆಯ ಈವರೆಗಿನ ಪ್ರಗತಿಯ ವರದಿಯನ್ನ ಸಲ್ಲಿಸಿದ್ರು. ಸಾಕ್ಷಿ ಸಂಗ್ರಹಣೆ, ಬಾಕಿ ವಿಚಾರಣೆ ಇತ್ಯಾದಿ ವಿವರ ಸಲ್ಲಿಸಿದ್ರು. ಜೊತೆಗೆ SIT ಇದುವರೆಗೆ ನಡೆಸಿರುವ ತನಿಖೆಯ ಪ್ರಗತಿ ವರದಿ ಕೋರ್ಟ್ಗೆ ಸಲ್ಲಿಸಲಾಯಿತು. ವಾದ ಪ್ರತಿವಾದ ಆಲಿಸಿದ ಬೆಳ್ತಂಗಡಿ ಕೋರ್ಟ್ ಚಿನ್ನಯ್ಯನನ್ನ ಮತ್ತೆ 3 ದಿನ ಕಸ್ಟಡಿಗೆ ನೀಡಿತು. ಚಿನ್ನಯ್ಯನನ್ನು ಇನ್ನಷ್ಟು ವಿಚಾರಣೆ ಮಾಡಬೇಕು, ಆತ ಈಗಾಗಲೇ ಮಾಹಿತಿ ನೀಡಿರುವ ಇನ್ನಷ್ಟು ಸ್ಥಳಗಳ ಮಹಜರು ಮಾಡಬೇಕೆಂಬ ಕಾರಣಕ್ಕಾಗಿ ಮತ್ತೆ SIT ಕಸ್ಟಡಿಗೆ ನೀಡಲಾಗಿದೆ. ಇದೀಗ ಕೋರ್ಟ್ನ ಅನುಮತಿ ಸಿಕ್ಕಿದ್ದು ಆತ ವಾಸ ಮಾಡುತ್ತಿದ್ದ ತಮಿಳುನಾಡಿನಲ್ಲಿರುವ ಮನೆ ಹಾಗೂ ಆತ ದೆಹಲಿಯಲ್ಲಿ ಬುರುಡೆ ತೆಗೆದುಕೊಂಡು ಹೋಗಿದ್ದಾನೆ ಎನ್ನಲಾದ ಸ್ಥಳಗಳಲ್ಲೂ SIT ಮಹಜರು ನಡೆಸುವ ಸಾಧ್ಯತೆಗಳಿವೆ. ಹೀಗೆ ಚಿನ್ನಯ್ಯನನ್ನು ಮತ್ತೆ ಕಸ್ಟಡಿಗೆ ಪಡೆದುಕೊಂಡಿರುವ SIT ಬುರುಡೆ ಕೇಸಿನ ತನಿಖೆಯನ್ನ ಮುಂದುವರೆಸಿದೆ. ಆದರೆ SIT ತನಿಖೆ ಕೇವಲ ಬುರುಡೆ ಕೇಸಿಗೆ ಮಾತ್ರ ಸೀಮಿತವಾಗಿಲ್ಲ ಎನ್ನುವುದು ಇವತ್ತು ಉದಯ್ ಜೈನ್ ಎಂಬುವರನ್ನ SIT ವಿಚಾರಣೆಗೆ ಕರೆಸಿದಾಗಲೇ ಸ್ಪಷ್ಟವಾಗಿದೆ. ಧರ್ಮಸ್ಥಳದ ಮಣ್ಣಸಂಕದ ಬಳಿಯಲ್ಲಿ ಅತ್ಯಾಚಾರಕ್ಕೊಳಗಾಗಿ ಸಾವಿಗೀಡಾಗಿದ್ದ ಸೌಜನ್ಯಾಳ ಪ್ರಕರಣದ ಕಡೆಗೂ SIT ತನಿಖೆ ವ್ಯಾಪಿಸಿದಂತೆ ಗೋಚರಿಸುತ್ತಿದೆ. ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಎಂಬ ಕಾರಣಕ್ಕಾಗಿ ಈಗಾಗಲೇ ಸೌಜನ್ಯಾಳ ತಾಯಿ ಕುಸುಮಾವತಿ SITಗೆ ದೂರು ಕೊಟ್ಟಿದ್ದರು. ಸೌಜನ್ಯಾಳ ಸಾವಿನ ಬಗ್ಗೆ ಬುರುಡೆ ಮ್ಯಾನ್ ಚಿನ್ನಯ್ಯ ಈ ಹಿಂದೆಯೇ ಸಂದರ್ಶನಗಳಲ್ಲಿ ಮಾಹಿತಿ ಹಂಚಿಕೊಂಡಿದ್ದ. ಅದರ ಆಧಾರದಲ್ಲಿಯೇ ತನಿಖೆಗೆ ಒತ್ತಾಯಿಸಿದ್ದರು. ಸೌಜನ್ಯ ಪ್ರಕರಣದಲ್ಲಿ ಇವತ್ತು SIT ಮುಂದೆ ಹಾಜರಾಗಿದ್ದ ಉದಯ್ ಜೈನ್ ಸೇರಿದಂತೆ 3 ವಿರುದ್ಧ ಸೌಜನ್ಯ ಕುಟುಂಬಸ್ಥರು ಆರೋಪ ಮಾಡಿದ್ದರು. ಅದೇ ಕಾರಣಕ್ಕಾಗಿ ಉದಯ್ ಜೈನ್ ಅವರನ್ನ ಕರೆಸಿ ವಿಚಾರಣೆ ಮಾಡಿದಂತಿದೆ. ನಮ್ಮನ್ನು ಸಹ ಇನ್ನೊಮ್ಮೆ ಬೇಕಾದ್ರೆ ಬೈ ಮ್ಯಾಪಿಂಗ್ ಮಾಡಿದ್ರೆ ನಾವು ರೆಡಿ ಇದ್ದೇವೆ. ಅವರು ಇಲ್ಲಿ ತೋಟ ಕೆಲಸಕ್ಕೆ ಹೋಗುವವರು ಈಗ ಅಷ್ಟು 3 ಮಾಲ್ಗೆ ಮನೆ ಮಾಡಿದ್ದಾರೆ. ಬೆಳ್ತಂಗಡಿಯಲ್ಲಿ SIT ಮುಂದೆ ವಿಚಾರಣೆಗೆ ಹಾಜರಾಗಿದ್ದ ಉದಯ್ ಜೈನ್ ಈ ಕ್ಷಣವೇ ಬೇಕಿದ್ದರೂ ತನ್ನನ್ನು ಕರೆದೊಯ್ದು ಬ್ರೈನ್ ಮ್ಯಾಪಿಂಗ್ ಮಾಡುವುದಿದ್ರೆ ಅದನ್ನ ಎದುರಿಸಲು ತಾನು ತಯಾರಿದ್ದೇನೆ ಎಂದಿದ್ದಾರೆ. ಅಲ್ಲದೆ ಸೌಜನ್ಯ ಕುಟುಂಬಸ್ಥರಿಗೆ ಅಷ್ಟೊಂದು ಆಸ್ತಿ ಎಲ್ಲಿಂದ ಬಂತು, ದೊಡ್ಡ ಮನೆ ಹೇಗೆ ಕಟ್ಟಿಸಿದ್ರು ಅಂತೆಲ್ಲ ಪ್ರಶ್ನಿಸಿದ್ದಾರೆ. ನಾವು ಸತ್ಯ ಹೇಳುವವರಿಗೆ ಯಾಕೆ ಹೆದರಿಕೆ? ಈಗ ಸುಳ್ಳು ಹೇಳುವವರಿಗೆ ಅಷ್ಟು ಹೆದರಿಕೆ ಉಂಟು, ಅವರಿಗೆ ಹೆದರಿಕೆ ಇಲ್ಲ. ಹಾಗಾದ್ರೆ ನಮಗೆ ಯಾಕೆ ಸತ್ಯ ಹೇಳುವವರಿಗೆ ಏನು ಭಯ ಇಲ್ಲ. ನಾವು ಯಾವಾಗ ಬೇಕಾದ್ರೂ ಬರ್ತೇನೆ. ಎಂತ ಟೆಸ್ಟ್ ಮಾಡಬೇಕು, ಇನ್ನೂ ಟೆಸ್ಟ್ ಇನ್ನೊಮ್ಮೆ ಬೇಕಾದ್ರೆ ಮಾಡ್ಬೋದು.
ನಮ್ಮನ್ನು ಸಹ ಇನ್ನೊಮ್ಮೆ ಬೇಕಾದ್ರೆ ಎಂತ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ನಾವು ರೆಡಿ ಇದ್ದೇವೆ. ಇಲ್ಲಿಂದಲೇ ಈಗ ಈ ಜಾಗದಿಂದಲೇ ನಾವು ಹೋಗ್ಲಿ ರೆಡಿ ಇದ್ದೇವೆ. ಈಗ ಅವರಿಗೆ ಅಷ್ಟು ದೊಡ್ಡ ಮನೆ, ಅವ್ರಿಗೆ ಹೋಗಿ ಇಲ್ಲಿ ಹೋಗುವವರು, ತೋಟ ಕೆಲಸಕ್ಕೆ ಹೋಗುವವರು ಈಗ ಅಷ್ಟು ಮಾಲ್ಗೆ 3 ಮಾಲ್ಗೆ ಮನೆ ಮಾಡಿದ್ದಾರೆ. ನಂದು ಈಗ ಬ್ಯಾಂಕ್ ಅಂತ ನನಗೆ ದುಡ್ಡಿಲ್ಲ. ಅವ್ರು ಹೇಳಿದ್ದು ಕೃಷಿ ಇದೆ 60 ಲಕ್ಷ. ಕೃಷಿ ಏನೇ ಇರಲಿ, ಅದಕ್ಕೆ ಆ ಕೇಸಿಗೆ ಈಗ ಇಡಿ ಎಂಟ್ರಿ ಆದ್ರೆ ಉತ್ತಮ. ಯಾಕೆ ಅಂತ ಒಂದು ಇದು ಬೇಕು, ಅಸ್ತ್ರ ಬೇಕಲ್ಲ ಸರ್. ಈಗ ಒಂದು ಇದನ್ನು ಬಿಲ್ಲನ್ನು ಇಡ್ಲಿಕ್ಕೆ ಇದು ಬೇಕಲ್ಲ, ಬಾಣ ಬೇಕಲ್ಲ. ಬಾಣ ಇಲ್ಲಾದ್ರೆ ಹೇಗೆ ಬಿಲ್ ಬಿಡುದು? ನಾವೊಂದು ಬಾಣ ಸಂಪೂರ್ಣ ತಯಾರ, ನಾವು ಫುಲ್ ಯಾವಾಗಲೂ ರೆಡಿಯೇ. ನಾನು ಸಾಯುವವರೆಗೂ ನಾನು ರೆಡಿಯೇ. ಅದಕ್ಕೆ ನಮ್ದೇನು ಇದು ಅಭ್ಯಂತರಿಲ್ಲ. ಈಗ ಹಾಕಿದ ಬಟ್ಟೆಯಲ್ಲಿ ನಾವು ಇಲ್ಲಿಂದ ಬರ್ಲಿ ರೆಡಿ ಇದ್ದೇವೆ. ಇದರ ನಡುವೆ ಸೌಜನ್ಯ ವಿಚಾರವಾಗಿ ರಾಜಕಾರಣಿಗಳ ಜಟಾಪಟಿಯೂ ಜೋರಾಗಿದೆ. ಬಿಜೆಪಿ ನಾಯಕರು ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಎಂದು ಒತ್ತಾಯ ಮುಂದುವರೆಸಿದ್ದಾರೆ. ಕಾಂಗ್ರೆಸ್ ನಾಯಕರು ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿಯವರದ್ದು ಕೇವಲ ನಾಟಕ ಎಂದು ತಿರುಗೇಟು ನೀಡುತ್ತಿದ್ದಾರೆ. ಸೌಜನ್ಯವನ್ನು ನಾವು ನ್ಯಾಯ ಕೊಡಿಸಬೇಕು ಅನ್ನೋದು ಅದರಲ್ಲಿ ಯಾವ ಗೊಂದಲನೂ ಇಲ್ಲ. ಸೌಜನ್ಯ ವಿಚಾರದಲ್ಲೂ ನ್ಯಾಯವನ್ನ ಕೊಡಬೇಕು, ಆ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು. ಎಲ್ಲ ಒಂದ್ ಕಡೆ ಅವ್ರಿಗೆ ಸಮಾಧಾನ ಇಲ್ಲ, ತೃಪ್ತಿ ಇಲ್ಲ ಆಗಿರುವಂತ ತೀರ್ಪಿನ ವಿಚಾರದಲ್ಲಿ. ಹಾಗಾಗಿ ಅವರು ರೀಇನ್ವೆಸ್ಟಿಗೇಷನ್ ಆಗ್ಬೇಕು ಅನ್ನುವಂತ ಒತ್ತಾಯವನ್ನು ಆ ಕುಟುಂಬದವ್ರು ಮಾಡ್ತಿದ್ದಾರೆ. ಅವ್ರಿಗೂ ನ್ಯಾಯ ಸಿಗ್ಬೇಕು. ಅವ್ರಿಗೆ ಏನ್ ಲಿಂಕ್ ಸಿಕ್ಕಿರ್ಬೋದು ಗೊತ್ತಿಲ್ಲ ನನಗೆ. ಆ ಲಿಂಕಿನಿಂದ ಕರ್ಕೊಂಡಿರ್ತಾರೆ ಅವರು. ಯಾವ ಆಂಗಲ್ ನಲ್ಲಿ ಕರೆದಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಈ ಒಂದು ಏನು ತನಿಖೆ ನಡೀತಾ ಇದೆ ಇದರಲ್ಲಿ ಏನಾದ್ರೂ ಲಿಂಕ್ ಅವರಿಗೆ ಸಿಕ್ಕಿರ್ಬೋದು ಅಂತ ನನ್ಗೆ ಅನ್ಸುತ್ತೆ. ಅದರಿಂದ ಕರೆದಿರ್ತಾರೆ. ಸರ್ಕಾರ ತೀರ್ಮಾನ ಮಾಡೋದಿಲ್ಲ, ತನಿಖೆ ಮಾಡ್ತಕ್ಕಂಥ SITನವ್ರು ತೀರ್ಮಾನ ಮಾಡ್ತಾರೆ. ನಿಮ್ಮ ರಾಜಕೀಯ ಬೇಳೆ ಬೈಯುವಂತ ಕಾಲ ಮುಕ್ತಾಯ ಆಗಿದೆ. ದಕ್ಷಿಣದ ಕನ್ನಡ ಜಿಲ್ಲೆ ಕರಾವಳಿಯ ಜನ ಎಚ್ಚೆತ್ತಿದ್ದಾರೆ. ಮುಂದಕ್ಕೆ ನಿಮ್ಮ ನಾಟಕಗಳು ನಡೆಯೋದಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಅದನ್ನ ವಿಫಲ ಮಾಡಿದೆ. ಅದನ್ನ ರಾಜ್ಯದ ಜನರಿಗೆ ತೋರಿಸಿದೆ. ಈ ಎಲ್ಲದರ ಮಧ್ಯೆಯೇ ಧರ್ಮಸ್ಥಳದ ಬುರುಡೆ ಕೇಸ್ನಲ್ಲಿ ಇಡಿ ಕೂಡ ಎಂಟ್ರಿಯಾಗಿದೆ. ಷಡ್ಯಂತ್ರ ರೂಪಿಸಲು ವಿದೇಶಗಳಿಂದ ಫಂಡಿಂಗ್ ಆಗುತ್ತಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ತನಿಖೆಗಿಳಿದಿದೆ. ಬಿಜೆಪಿ ಸಂಸದ ಕೂಟ ಶ್ರೀನಿವಾಸ್ ಪೂಜಾರಿ ಕೇಂದ್ರ ಗೃಹ ಇಲಾಖೆಗೆ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಇಡಿ ಎಂಟ್ರಿಯಾಗಿದೆ. ರಾಜ್ಯದ ಒಡನಾಡಿ ಮತ್ತು ಸಂವಾದ ಸಂಘಟನೆಗಳ ಬ್ಯಾಂಕ್ ವಹಿವಾಟಿನ ವಿವರ ಕೇಳಿದ್ಯಂತೆ ಇಡಿ. ಆದರೆ ನಮಗೆ ಯಾವುದೇ ನೋಟಿಸ್ ಬಂದಿಲ್ಲ, ದಾಳಿಯೂ ಆಗಿಲ್ಲ ಎಂದು ಒಡನಾಡಿಯ ಪರಶುರಾಮ್ ಸ್ಪಷ್ಟಪಡಿಸಿದ್ದಾರೆ. ನೋಟಿಸ್ ಕೊಟ್ಟು ಇಡಿ ದಾಳಿ ಮಾಡುತ್ತಾ, ಹಾಗೆ ಮಾಡಿದ್ರೆ ಸ್ವಾಗತ, ಎಲ್ಲದರ ತನಿಖೆ ಆಗಲಿ ಎಂದಿದ್ದಾರೆ. ನನಗೆ ವೈಯಕ್ತಿಕವಾಗಿ ನೋಟಿಸ್ ಅನ್ನು ಕೊಡಲಿಲ್ಲ, ಮತ್ತೆ ಯಾವುದೇ ರೀತಿಯಾಗಿಯೂ ಹೇಳುವಂಥದ್ದಿಲ್ಲ. ನೋಟಿಸ್ ಕೊಟ್ಬಿಟ್ಟು ಯಾರು ಇಡಿ ಬರ್ತಾರ ಅನ್ನುವಂಥದ್ದು ಒಂದು ಕಾಮನ್ ಸೆನ್ಸ್ ಇದುವರೆಗೂ. ಅವರೆಲ್ಲ ಮೊದಲು ಕುತ್ತಿಗೆಗೆ ಹಗ್ಗ ಹಾಕಿ ಆಮೇಲೆ ನೋಟಿಸ್ ಅನ್ನು ಕೊಡುವಂಥವ್ರು. ಈ ಕಾರಣದಿಂದ ನನಗಂತೂ ಅರಿವಿಲ್ಲ ಸರ್. ಕೇವಲ NGOಗಳಷ್ಟೇ ಅಲ್ಲ, ಕೆಲ ಯೂಟ್ಯೂಬರ್ಗಳ ಹಣಕಾಸು ವಹಿವಾಟಿನ ಮೂಲಪತ್ತೆಗೂ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಎನ್ನಲಾಗಿದೆ. ಯೂಟ್ಯೂಬರ್ಗಳಿಗೆ ಸಂಬಂಧಿಸಿದಂತೆ ಕಳೆದ 5 ವರ್ಷಗಳ ಹಣಕಾಸು ವಹಿವಾಟಿನ ವಿವರ ನೀಡುವಂತೆ ಬ್ಯಾಂಕ್ನಿಂದ ಕೇಳಿದೆ. ಇದರೊಂದಿಗೆ ಧರ್ಮಸ್ಥಳದ ಬುರುಡೆ ಕೇಸಿನಿಂದ ಶುರುವಾಗಿರುವ ತನಿಖೆ ಈಗ ನಾನಾ ಆಯಾಮಗಳಲ್ಲಿ ಸಾಗುತ್ತಿರುವುದು ಸ್ಪಷ್ಟವಿದೆ. SIT ತನಿಖೆಯಿಂದ ಸತ್ಯ ಸಂಪೂರ್ಣವಾಗಿ ಹೊರಬರಲಿ ಎನ್ನುವುದಷ್ಟೇ ಜನರ ಆಶಯ. ಮೈಸೂರಿನಿಂದ ಆನಂದ್ ಜೊತೆ ಮಂಜುನಾಥ್ ಆರ್ಯ ಮತ್ತು ಕಿಶನ್ ಶೆಟ್ಟಿ, ನ್ಯೂಸ್ 18 ಧರ್ಮಸ್ಥಳ. ಈದ್ ಮಿಲಾದ್ ಹೆಸರಿನಲ್ಲಿ ಅಂತಾರಾಷ್ಟ್ರೀಯ ಮುಸ್ಲಿಂ ಸಮಾವೇಶ ಇದೀಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ವಿವಿಧ ದೇಶಗಳಿಂದ ಆಗಮಿಸುವಂತಹ ಮುಸ್ಲಿಂ ಧರ್ಮಗುರುಗಳು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದು, ಇದಕ್ಕೆ ಬಿಜೆಪಿ ಹಾಗೂ ಹಿಂದೂ ಪರ ಕಾರ್ಯಕರ್ತರು ವಿರೋಧದ ಕಹಳೆಯನ್ನು ಮೊಳಗಿಸಿದ್ದಾರೆ. ಈ ಮೂಲಕ ಈಗ ರಾಜ್ಯದಲ್ಲಿ ಮತ್ತೊಂದು ಧರ್ಮಯುದ್ಧ ಶುರುವಾಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇದ್ದಾರೆ. ಯಾವ ದುರುದ್ದೇಶದಿಂದ ಈ ಮಾಡ್ತಿರೋಂಥ ಈ ಪ್ರಕರಣವನ್ನು ಖಂಡಿಸ್ತೀವಿ. ಆತರ ಏನಿಲ್ಲ. 1500ನೇ ಪ್ರವಾದಿ ದಿನಾಚರಣೆ ಹೆಸರಲ್ಲಿ ಬೃಹತ್ ಸಮಾವೇಶ. ಅಂತಾರಾಷ್ಟ್ರೀಯ ಮುಸ್ಲಿಂ ಸಮಾವೇಶಕ್ಕೆ ಭಾರೀ ವಿರೋಧ. ಸೆಪ್ಟೆಂಬರ್ 5ರಂದು ನಾಡಿನೆಲ್ಲೆಡೆ ಈದ್ ಮಿಲಾದ್ ದಿನಾಚರಣೆ ಆಚರಿಸಲಾಗ್ತಿದೆ.
ಮೊಹಮ್ಮದ್ ಪೈಗಂಬರರು ಹುಟ್ಟಿದ ದಿನವನ್ನು ಈದ್ ಮಿಲಾದ್ ಹೆಸರಲ್ಲಿ ಆಚರಿಸಲಾಗುತ್ತೆ. ಆದರೆ ಈ ಬಾರಿ ಇನ್ನೂ ಅದ್ಧೂರಿಯಾಗಿ ಆಚರಿಸಲು ಮುಸ್ಲಿಂ ಸಮುದಾಯ ನಿರ್ಧರಿಸಿದೆ. ಶುಕ್ರವಾರ ಸಂಜೆ 5 ಗಂಟೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಿಲಾದುನ್ ನಬಿ ಹೆಸರಲ್ಲಿ ಅಂತಾರಾಷ್ಟ್ರೀಯ ಮುಸ್ಲಿಂ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ. ಇದಕ್ಕಾಗಿ ಭಾರತದ ಗ್ರ್ಯಾಂಡ್ ಮುಫ್ತಿ ಶೇಖ್ ಅಬೂಬಕರ್ ಅಹಮದ್ ಮುಸ್ಲಿಮಿಯಾರ್ ಅವರೊಂದಿಗೆ ಯೆಮೆನ್ ಸೂಫಿ ಸಂತ ಹಬೀಬ್ ಉಮರ್ ಬಿನ್ ಹಫೀಜ್ ಹಾಗೂ ಸೌದಿ ಅರೇಬಿಯಾದಿಂದಲೂ ಹಲವರನ್ನ ಆಹ್ವಾನಿಸಲಾಗಿದೆ. ಆಲ್ ಕರ್ನಾಟಕ ಸುನಿ ಜಮ್ಮೀತ್ ಉಲ್ ಉಲ್ಮಾ ಸಮಿತಿ ವತಿಯಿಂದ ಈ ಸಮಾವೇಶ ನಡೆಯುತ್ತಿದೆ. ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ, ಸಚಿವ ಜಮೀರ್ ಅಹಮದ್ ಸೇರಿದಂತೆ ಸರ್ಕಾರದ ಇತರೆ ಪ್ರತಿನಿಧಿಗಳಿಗೆ ಆಹ್ವಾನ ನೀಡಲಾಗಿದೆ. ಪ್ರತಿ ವರ್ಷ ಜಶ್ನೆ ಮಿಲಾದುನ್ ನಬಿ ಕಾರ್ಯಕ್ರಮ ನಡೆಯೋದು ತಮಗೆಲ್ಲ ಗೊತ್ತಿದೆ. ಅವತ್ತು ಗೌರ್ಮೆಂಟ್ ಇಡೀ ದೇಶದಲ್ಲಿ ಗೌರ್ಮೆಂಟ್ ಹಾಲಿಡೇನ ಡಿಕ್ಲೇರ್ ಮಾಡಿದ್ದಾರೆ. ಆ ಕಾರ್ಯಕ್ರಮ ಪ್ರತಿ ವರ್ಷ ಏನು ಮಾಡ್ತಾಯಿದ್ರು, 3 ಪಂಗಡದಲ್ಲಿ ಮಾಡ್ತಾಯಿದ್ರು. ಈ ಬಾರಿ ಏನಾಗಿದೆ, 1.5 ವರ್ಷ ಹಿನ್ನೆಲೆಯಲ್ಲಿ ಎಲ್ಲ ಒಟ್ಟು 1500 ವರ್ಷ ಹಿನ್ನೆಲೆಯಲ್ಲಿ ಎಲ್ಲ ಒಟ್ಟಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಪ್ರವಾಸಿ ವೀಸಾದಲ್ಲಿ ಬಂದು ಧರ್ಮ ಪ್ರಚಾರ, ಬಿಜೆಪಿ ಹಿಂದೂ ಸಂಘಟನೆಗಳ ಆರೋಪ. ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ನಡೆಯುತ್ತಿರೋ ಈ ಕಾರ್ಯಕ್ರಮದಲ್ಲಿ ಟೂರಿಸ್ಟ್ ವೀಸಾ ಪಡೆದು ಹಲವಾರು ವಿವಿಧ ಮುಸ್ಲಿಂ ರಾಷ್ಟ್ರಗಳ ಧರ್ಮಗುರುಗಳು ಆಗಮಿಸುತ್ತಿದ್ದಾರೆ. ಇದು ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಟೂರಿಸ್ಟ್ ವೀಸಾ ಪಡೆದು ಬಂದವರು ಧರ್ಮ ಪ್ರಚಾರ ಮಾಡುವಂತಿಲ್ಲ, ಕೇವಲ ಕಾರ್ಯಕ್ರಮದಲ್ಲಿ ಮಾತ್ರ ಭಾಗಿಯಾಗಬಹುದು. ಅಲ್ಲದೆ ಧರ್ಮ ಪ್ರಚಾರಕರು ಭಾಷಣ ಕೂಡ ಮಾಡುವಂತಿಲ್ಲ. ಹೀಗಿದ್ದರೂ ಮುಸ್ಲಿಂ ಧರ್ಮಗುರುಗಳು ನಿಯಮ ಉಲ್ಲಂಘಿಸಿ ಪ್ರವಾಸಿ ವೀಸಾದಲ್ಲಿ ಕರೆಸಿ ಧರ್ಮ ಪ್ರಚಾರ ಮಾಡಿಸುತ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಇದಕ್ಕೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಕೂಡ ಧ್ವನಿಗೂಡಿಸಿದ್ದಾರೆ. ಈ ಮತಾಂತರ ಮಾಡುವಂಥವ್ರಿಗೆ ಪೂರಕವಾಗಿ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂಥ ಒಂದು ಪ್ರಯತ್ನವಾಗಿದೆ ಅಂತ ಈಗಾಗಲೇ ಬಹಳ ಸ್ಪಷ್ಟವಾಗಿ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇಂಥ ಎಲ್ಲ ಪ್ರಯತ್ನಗಳನ್ನು ಯಾವ ದುರುದ್ದೇಶದಿಂದ ಈ ಮಾಡ್ತಿರುವಂಥ ಈ ಪ್ರಯತ್ನಗಳನ್ನು ಖಂಡಿಸ್ತೀವಿ. ಇಂಥ ಯಾವುದೇ ಪ್ರಯತ್ನಗಳನ್ನ ತಕ್ಷಣ ನಿಲ್ಲಿಸಿ ಅಂತಲೂ ಸರ್ಕಾರಕ್ಕೆ ಒತ್ತಾಯ. ಇವತ್ತು ಈ ಸರ್ಕಾರ ಯಾವ ರೀತಿ ರಾಜ್ಯ ಸರ್ಕಾರ ಇವತ್ತು ಏನು ಹಿಂದೂಗಳು ಅಂದರೆ ವೈರಿಗಳಂತೆ, ಇದು ನೋಡಿದರೆ ಇಡೀ ಕಾಂಗ್ರೆಸ್ ಹಿಂದೂ ಧರ್ಮವನ್ನು ನಿರ್ನಾಮ ಮಾಡಬೇಕು ಅಂತೇಳಿದರೆ ಇದು ಅವ್ರ ಕೈಲಿ ಸಾಧ್ಯ ಇಲ್ಲ. ಧರ್ಮದ ಬಗ್ಗೆ ಕಿಚ್ಚೆಪ್ಸಿ ಒಬ್ರಿಗೊಬ್ರು ಮಧ್ಯೆ ಒಂದು ಏಟ್ರೆಡ್ನೆಸ್ನ ಕ್ರಿಯೇಟ್ ಮಾಡಿ ಇದರ ಮೂಲಕ ಒಂದು ರಾಜಕಾರಣದ ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥ ಕೆಲಸ ಆಗ್ಕೂಡುದು. ವಿರೋಧದ ಬಳಿಕ ಸಿಎಂ ಸಚಿವರು ಅಲರ್ಟ್. ಈ ವಿಚಾರ ಸಾರ್ವಜನಿಕ ಹಾಗೂ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೀಡಾಗಿದೆ. ನಿಯಮ ಉಲ್ಲಂಘಿಸಿ ವಿದೇಶಿ ಧರ್ಮಗುರುಗಳನ್ನ ಕರೆತಂದು ಧರ್ಮ ಪ್ರಚಾರ ಭಾಷಣ ಮಾಡಿಸುವ ಹುನ್ನಾರ ನಡೀತಿದೆ ಅಂತ ಬಿಜೆಪಿಗರು ಕೆರಳಿ ಕೆಂಡಮಾದ್ರು. ಇದರಿಂದ ಎಚ್ಚೆತ್ತ ಸಿಎಂ ಆದಿಯಾಗಿ ಗೃಹ ಸಚಿವರು ಹಾಗೂ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿದ್ದು, ಆ ರೀತಿ ಆಗೋದಕ್ಕೆ ಬಿಡಲ್ಲ ಅಂತ ವಿವಾದಕ್ಕೆ ತೆರೆ ಎಳೆಯೋ ಪ್ರಯತ್ನ ಮಾಡಿದ್ರು. ಇಲ್ಲ, ನಾವು ಆತರ ಏನಿಲ್ಲ, ಆತರ ಇಲ್ಲ. ಅವರು ಎವ್ರಿ ಇಯರ್ ಮಾಡ್ತಾರೆ. ಆಯೋಜಕರಿಗೆ ಹೇಳಿದ್ದೀನಿ ನಾನು. ಫಾರಿನರ್ಸ್ ಬಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಚಾರ ಮಾಡೋದಕ್ಕಾಗಲಿ ಅಥವಾ ಭಾಗವಹಿಸೋದಕ್ಕಾಗಲಿ ನಮ್ಮ ದೇಶದ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದ್ದರಿಂದ ನೀವು ರಿಸ್ಟ್ರೆಂಟ್ ಮಾಡ್ಕೊಳ್ಳಿ ಅಂತ ಇದನ್ನು ನಾವು ಈಗಾಗಲೇ ಗಮನಕ್ಕೆ ತಂದಿದ್ದೇವೆ. ನನಗೆ ಗೊತ್ತಿಲ್ಲ, ನಾನು ಅದೆಲ್ಲ ಇಂಟಿ ಎಲ್ಲ ನೋಡಕ್ ಹೋಗಲ್ಲ. ಅದು ಗೃಹ ಇಲಾಖೆ ನೋಡ್ತದೆ, ಸೆಂಟ್ರಲ್ ಅವರು ನೋಡ್ತಾ ಇರ್ತಾರೆ. ಅವ್ರದ್ದು ವೀಸಾ ಕೊಟ್ಟಿರ್ತಾರಲ್ಲ ಅವ್ರು ನೋಡ್ಕೊಳ್ತಾರೆ. ಒಟ್ಟಾರೆ ಆಲ್ ಕರ್ನಾಟಕ ಸುನಿ ಜಮೀತ್ ಉಲ್ ಉಲ್ಮಾ ಸಮಿತಿ ನೇತೃತ್ವದಲ್ಲಿ ನಡೆಯುವ ಮುಸ್ಲಿಂ ಸಮಾವೇಶ ವಿವಾದದ ಕೇಂದ್ರ ಬಿಂದುವಾಗಿರೋದಂತೂ ಸತ್ಯ. ಸರ್ಕಾರ ಇದಕ್ಕೆಲ್ಲ ಬ್ರೇಕ್ ಹಾಕತ್ತ, ಇಲ್ಲ ಮತ್ತೊಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳತ್ತ ಅನ್ನೋದನ್ನ ಕಾದು ನೋಡಬೇಕು. ಆಶಿಕ್ ಮುಲ್ಕಿ, ನ್ಯೂಸ್ 18. ದಸರಾ ಉದ್ಘಾಟನೆಯನ್ನ ಮಾಡೋದಕ್ಕೆ ಬರುವಂತೆ ಸಾಹಿತಿ ಬಾನು ಮುಷ್ತಾಕ್ ಅವರಿಗೆ ಇವತ್ತು ಮೈಸೂರು ಜಿಲ್ಲಾಡಳಿತ ಅಧಿಕೃತ ಆಹ್ವಾನವನ್ನು ನೀಡಿದೆ. ಈ ಮೂಲಕ ಯಾವ ವಿರೋಧ ವಿವಾದಗಳನ್ನು ಸೃಷ್ಟಿಸುವಂತಹ ಪ್ರಯತ್ನಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆ ಮೈಸೂರು ಜಿಲ್ಲಾಡಳಿತ ಹಾಸನದ ಬಾನು ಮುಷ್ತಾಕ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಅವರನ್ನು ಗೌರವಪೂರ್ವಕವಾಗಿ ಆಮಂತ್ರಣವನ್ನು ನೀಡಲಾಗಿದೆ. ಇದರ ಮಧ್ಯೆಯೂ ಕೂಡ ವಿಪಕ್ಷಗಳಿಂದ ವಿರೋಧ ಮುಂದುವರೆದಿದೆ. ಪರಂಪರೆ, ನಮ್ಮ ಆಚಾರ ವಿಚಾರಗಳು, ಹಿಂದೂ ಭಾವನೆಗೆ ಧಕ್ಕೆ ಬರದೇನೆ ಅದೆಲ್ಲವೂ ಕೂಡ ಅರ್ಥ ಮಾಡ್ಕೊಂಡು ಒಪ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಸ್ವಾಗತ ಮಾಡ್ತೇವೆ. ಎಷ್ಟು ಜನಕ್ಕೆ ಸಿಕ್ಕಿದೆ ಗುರುಕುಲ ಪ್ರಶಸ್ತಿ, ಗೌರವ ಕೊಡ್ಲಿಕ್ಕೋಸ್ಕರ ಅವ್ರನ್ನ ದಸರಾ ಉದ್ಘಾಟನೆ ಮಾಡಿಸ್ತಾರೆ. ಬಾನು ಮುಷ್ತಾಕ್ಗೆ ದಸರಾ ಉದ್ಘಾಟನೆಗೆ ಆಹ್ವಾನ.
ಭಾರೀ ವಿರೋಧದ ಮಧ್ಯೆಯೂ ಅಧಿಕೃತ ಆಮಂತ್ರಣ. ನಾಡಹಬ್ಬ ದಸರಾ ಸಂಭ್ರಮಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಸೆಪ್ಟೆಂಬರ್ 22ಕ್ಕೆ ವಿಶ್ವವಿಖ್ಯಾತ ನಾಡಹಬ್ಬ ಉದ್ಘಾಟನೆಯಾಗಲಿದೆ. ಹೆಮ್ಮೆಯ ನಾಡಹಬ್ಬ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಅವರನ್ನ ಸಿಎಂ ನೇತೃತ್ವದ ಹೈ ಪವರ್ ಕಮಿಟಿ ಆಯ್ಕೆ ಮಾಡಿತ್ತು. ಆದ್ರೆ ಇದಕ್ಕೆ ಬಿಜೆಪಿಯ ನಾಯಕರು ಮತ್ತು ಹಿಂದೂ ಪರ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ವು. ಆದ್ರೆ ಯಾವುದಕ್ಕೂ ಜಗ್ಗದ ಸರ್ಕಾರ ದಸರಾ ಉದ್ಘಾಟಿಸುವಂತೆ ಬಾನು ಮುಸ್ತಾಕ್ ಅವರಿಗೆ ಅಧಿಕೃತವಾಗಿ ಆಹ್ವಾನ ನೀಡಿದೆ. ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ನೇತೃತ್ವದ ಅಧಿಕಾರಿಗಳ ತಂಡ ಬಾನು ಮುಸ್ತಾಕ್ ಅವರ ಹಾಸನ ನಗರದ ನಿವಾಸಕ್ಕೆ ಭೇಟಿ ನೀಡಿತು. ಬಾನು ಮುಸ್ತಾಕ್ ಅವರಿಗೆ ಮೈಸೂರು ಪೇಟವನ್ನು ತೊಡಿಸಿ ಶಾಲು ಹೊದಿಸಿ ಆನೆ ವಿಗ್ರಹವುಳ್ಳ ನೆನಪಿನ ಕಾಣಿಕೆ ನೀಡಿ ಕುಟುಂಬ ಸಮೇತರಾಗಿ ದಸರಾಕ್ಕೆ ಬರಬೇಕು ಅಂತ ಅಧಿಕೃತ ಆಹ್ವಾನ ನೀಡಿತು. 22 ಸೆಪ್ಟೆಂಬರ್ಗೆ ನಡೆಯುತ್ತಾ ಅದರ ಒಂದು ದಸರಾ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಬೇಕೆಂದು ಗೌರವಪೂರ್ವಕವಾಗಿ ಆಹ್ವಾನ ನೀಡಿದ್ದೇವೆ ಜಿಲ್ಲಾಡಳಿತ ವತಿಯಿಂದ. ಅದಕ್ಕೆ ಮೇಡಮ್ ಅವರು ಸಹ ಸಂತೋಷದಿಂದ ಒಪ್ಪಿಗೆ ಸೂಚಿಸಿದ್ದಾರೆ. ಸಂಪ್ರದಾಯದಂತೆ ಅಧಿಕೃತ ಆಹ್ವಾನವನ್ನ ಸ್ವೀಕರಿಸಿದ ಬಾನು ಮುಸ್ತಾಕ್ ನಾಡಹಬ್ಬ ದಸರಾ ಉದ್ಘಾಟನೆಯ ಸಂತೋಷದ ಕಡಲಲ್ಲಿ ತೇಲಿದಂತಿತ್ತು. ಸಾಕಷ್ಟು ಪರ ವಿರೋಧದ ಚರ್ಚೆಯ ನಡುವೆಯೂ ಆಹ್ವಾನವನ್ನ ಸ್ವೀಕರಿಸಿದ್ರು. ತಮ್ಮ ಬೂಕರ್ ಪ್ರಶಸ್ತಿ ವಿಜೇತ ಕೃತಿ ಎದೆಯ ಹಣತೆ ಪುಸ್ತಕವನ್ನ ಅಧಿಕಾರಿಗಳಿಗೆ ಬಾನು ಮುಸ್ತಾಕ್ ನೀಡಿದ್ರು. ಈ ವೇಳೆ ಮಾತನಾಡಿದ ಅವರು, ನನ್ನ ಮೇಲಿನ ಎಲ್ಲ ಆರೋಪಗಳಿಗೂ ಮುಂದೆ ಉತ್ತರಿಸ್ತೇನೆ ಅಂದ್ರು. ಜಿಲ್ಲಾಡಳಿತದವರ ಜೊತೆಲಿ ನನ್ನ ಸಂಪರ್ಕವನ್ನ ಸಾಧಿಸಿ ನನ್ನ ಮುಂದಿನ ಅಲ್ಲಿನ ಒಂದು ಮೈಸೂರಿನ ಪ್ರಯಾಣದ ಬಗ್ಗೆ ನಾನು ಅವರ ಜೊತೆಯಲ್ಲಿ ಚರ್ಚೆ ನಡೆಸಿ ನನ್ನ ಕಾರ್ಯಕ್ರಮಗಳು ಏನಿದೆ ಅದನ್ನು ನಾನು ತೀರ್ಮಾನ ಮಾಡಿದೆ. ಮತ್ತೊಂದ್ ಕಡೆ ವಿಪಕ್ಷಗಳ ನಾಯಕರಿಂದಲೂ ಈಗಲೂ ಕೂಡ ಬಾನು ಮುಸ್ತಾಕ್ ದಸರಾ ಉದ್ಘಾಟನೆಗೆ ಅಸಹನೆ ಮುಂದುವರೆದಿದೆ. ಅವರನ್ನ ಕರೆದಿರುವುದೇ ಸರ್ಕಾರ ವಿವಾದ ಸೃಷ್ಟಿ ಮಾಡೋದಕ್ಕೆ ಅಂತ ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್ ಜರೆದಿದ್ರೆ, ಭುವನೇಶ್ವರಿ ಅರಿಶಿನ ಕುಂಕುಮದ ಬಗ್ಗೆ ಮಾತನಾಡಿರೋದಕ್ಕೆ ಅಸಮಾಧಾನವಿದೆ ಅಂತ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರು. ಯಾವ ಕಾರಣದಲ್ಲೂ ಇದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ, ಯಾವ ಕಾರಣದಲ್ಲೂ ಅವಕಾಶ ಮಾಡಿಕೊಡಲ್ಲ. ಇದನ್ನ ತಡಿತೀವಿ ಅನ್ನುವಂಥದ್ದನ್ನ ಭಾಳ ಸ್ಪಷ್ಟವಾಗಿ ಇವತ್ತು ಈ ನಾಡಿನ ಜನತೆ ಈ ದಸರಾ ಹಬ್ಬಕ್ಕೂ ಮಸಿ ಬೆಳೆಯುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡುವಂಥದ್ದು ಆಗೋದು ಬೇಡ ಅಂತ ಭಾಳ ಸ್ಪಷ್ಟವಾಗಿರುತ್ತೆ. ಬಾನು ಮುಸ್ತಾಕ್ ಅವ್ರ ಹೆಸರು ಇವತ್ತು ಎಡೆ ಮಾಡಿಕೊಟ್ಟಿದೆ ಅಂದರೆ ಆಸ್ ವಿ ಆಲ್ ನೋ, ಇವತ್ತು ತಾಯಿ ಭುವನೇಶ್ವರಿ ಬಗ್ಗೆ, ಅರ್ಶಿನ ಕುಂಕುಮದ ಬಗ್ಗೆ ಅವ್ರಿಗಿರುವಂಥ ಕೆಲವೊಂದಷ್ಟು ರಿಸರ್ವೇಷನ್ಸ್ ಏನಿದೆ, ನಮ್ಮ ಧರ್ಮದ ಬಗ್ಗೆ ಅವರು ಎಷ್ಟರ ಮಟ್ಟಕ್ಕೆ ಒಂದು ಒಳ್ಳೆ ಭಾವನೆ ಇಟ್ಕೊಂಡಿದ್ದಾರೆ ಅಥವಾ ತಾತ್ಸಾರ ಮನೋಭಾವನ ಇದೆಯಾ ಅವ್ರಿಗೆ ಅಂತಕ್ಕಂಥದ್ದು ಬಹುಶಃ ಕಳೆದ ಒಂದು ವಿವಾದದಲ್ಲಿ ಅವೆಲ್ಲವೂ ಕೂಡ ಸಾರ್ವಜನಿಕ ವಲಯಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ ಅವ್ರ ಮುಂದೆ ಬಿಟ್ಬಿಡ್ತೀವಿ. ಒಟ್ನಲ್ಲಿ ಯಾರು ಏನೇ ವಿರೋಧ ಮಾಡಿದ್ರು, ಎಷ್ಟೇ ಮಾತುಗಳನ್ನಾಡಿದ್ರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ದಸರಾ ಸಿದ್ಧತೆ ಮಾಡಿಕೊಳ್ತಿದೆ ಸರ್ಕಾರ. ಮೈಸೂರಿನಿಂದ ಆನಂದ್, ಹಾಸನದಿಂದ ಕೃಷ್ಣ ಇಬ್ಬೀಡು, ನ್ಯೂಸ್ 18. ರಾಷ್ಟ್ರ ರಾಜಧಾನಿ ದೆಹಲಿ ಸೇರಿದಂತೆ ಉತ್ತರ ಭಾರತದ ಪ್ರವಾಹದ ಅಬ್ಬರ ಬಹಳ ಜೋರಾಗಿ ನಡೀತಾನೆ ಇದೆ ಇನ್ನೂ ಕೂಡ. ಯಾಕಂದರೆ ಸೇನಾಪಡೆಗಳು, ಏರ್ ಫೋರ್ಸ್, ಹೆಲಿಕಾಪ್ಟರ್ಗಳನ್ನು ಬಳಸಿಕೊಂಡು ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಮುಂದಿನ 24 ಗಂಟೆಯಲ್ಲಿ ಹಿಮಾಚಲ ಪ್ರದೇಶ, ಪಂಜಾಬ್ನಲ್ಲಿ ಮತ್ತೆ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ರಣಮಳೆ ಪ್ರವಾಹಕ್ಕೆ ತತ್ತರಿಸಿದ ಉತ್ತರ ಭಾರತ, ದೆಹಲಿ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ತಲ್ಲಣ. ರಾಷ್ಟ್ರ ರಾಜಧಾನಿ ದೆಹಲಿ ಸೇರಿದಂತೆ ಉತ್ತರ ಭಾರತದ ಹಲವಾರು ರಾಜ್ಯಗಳು ಪ್ರವಾಹದಲ್ಲಿ ತೊಯ್ದು ಹೋಗಿವೆ. ಹಿಮಾಚಲ ಪ್ರದೇಶ, ಪಂಜಾಬ್, ಜಮ್ಮು ಕಾಶ್ಮೀರದಲ್ಲಿ ಅಕ್ಷರಶಃ ಕಣ್ಣೀರ ಧಾರೆ. ದೆಹಲಿ ಒಂದರಲ್ಲೇ ನದಿ ಪಾತ್ರದ 10,000 ಜನರನ್ನ ಶಿಫ್ಟ್ ಮಾಡಲಾಗಿದೆ. ದೆಹಲಿಯಲ್ಲಿ ಯಮುನಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು, ಸೇನಾಪಡೆ, ಏರ್ ಫೋರ್ಸ್, ಹೆಲಿಕಾಪ್ಟರ್ಸ್ ಕಾರ್ಯಾಚರಣೆ ನಡೆಸುತ್ತಿದ್ದು, ಸುಮಾರು 5,000ಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದೆ. ಯಮುನಾ ಆರತಿ ಪ್ರದೇಶ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಡೆಯಾಗಿದೆ. ಕಲಿಂದಿ ಕುಂಜ ಸೇರಿದಂತೆ ಸಾಕಷ್ಟು ಏರಿಯಾ ಜನ ದಿಕ್ಕು ತೋಚದಂತಾಗಿದ್ದಾರೆ. ದೆಹಲಿಯಲ್ಲಿ ಕೇವಲ ಜನರು ಮಾತ್ರ ಪ್ರವಾಹದ ಹೊಡೆತಕ್ಕೆ ಸಿಲುಕಿಲ್ಲ. ಸಾಕು ಪ್ರಾಣಿಗಳಾದ ಎಮ್ಮೆ, ನಾಯಿಗಳು ಕೂಡ ದಿಕ್ಕು ತೋಚದಂತಾಗಿವೆ. ಪ್ರವಾಹದಲ್ಲಿ ಈಜಿ ಪ್ರಾಣ ಉಳಿಸಿಕೊಳ್ಳಲು ಹರಸಾಹಸ ಪಡ್ತಿರೋ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ. ದಿಲ್ಲಿಯ ಓಲ್ಡ್ ಉಸ್ಮಾನ್ಪುರ ಸೇರಿದಂತೆ 10 ಪ್ರದೇಶಗಳು ಜಲಾವೃತವಾಗಿವೆ. ದೆಹಲಿ ಪರಿಸ್ಥಿತಿ ಡ್ರೋನ್ನಲ್ಲಿ ಸರಿಯಾಗಿದ್ದು ಅಬ್ಬಬ್ಬಾ ಎನ್ನುವಂತಿದೆ.
ದೆಹಲಿಯ ಮೊನೆಸ್ಟ್ರಿ ಮಾರ್ಕೆಟ್ ಸಂಪೂರ್ಣವಾಗಿ ಯಮುನಾ ನದಿ ನೀರಿನಿಂದ ತುಂಬಿದೆ. ಮಾರ್ಕೆಟ್ ಬಳಿಯ ಜನವಸತಿ ಪ್ರದೇಶದಲ್ಲೂ ಕೆಸರು ನೀರು ತುಂಬಿದ್ದು ಜನರು ಮಂಡಿಯುದ್ದ ನೀರಿನಲ್ಲೇ ತೆರಳುವಂತಾಗಿದೆ. ಜಲಾವೃತ ಪ್ರದೇಶದಿಂದ ಜನರು ಬೇರೆಡೆಗೆ ವಲಸೆ ಹೋಗುತ್ತಿದ್ದಾರೆ. ಯಮುನೆ ರೌದ್ರಾವತಾರ ತಾಳಿದ್ದು ನದಿ ಪಾತ್ರದಲ್ಲಿ ಸಿಕ್ಕಿದ್ದೆಲ್ಲವನ್ನೂ ಸ್ವಾಹ ಮಾಡಿಕೊಂಡು ಹೋಗ್ತಿದ್ದಾಳೆ. ಹರಿಯಾಣದ ಯಮುನಾನಗರದಲ್ಲಿರುವ ಹತ್ನಿಕುಂಡ್ ಬ್ಯಾರೇಜ್ ರೀಓಪನ್ ಮಾಡಲಾಗಿದ್ದು ನದಿಗೆ ಅಪಾರ ಪ್ರಮಾಣದ ನೀರು ಬಿಡಲಾಗಿದೆ. ಹೀಗಾಗಿ ದೆಹಲಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಹೆಚ್ಚಿದೆ. ಪಂಜಾಬ್ನ ಭಕ್ರಾ ಪೊಂಗ್ ಡ್ಯಾಂನಿಂದ ನೀರು ರಿಲೀಸ್. ಹಿಮಾಚಲದಲ್ಲಿ ಭಾರೀ ಮಳೆ, ಪಂಜಾಬ್ಗೆ ಎಫೆಕ್ಟ್. ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟವೇ ಸಂಭವಿಸಿದ್ದು ಹಿಮಾಚಲ ಎಫೆಕ್ಟ್ ಪಂಜಾಬ್ ಮೇಲೆ ತಟ್ಟಿದೆ. ಭಕ್ರಾ ಡ್ಯಾಂನಿಂದ ನೀರನ್ನು ನದಿಗೆ ಬಿಡುಗಡೆ ಮಾಡಲಾಗಿದೆ. ಸಟ್ಲೇಜ್, ಬೀಸ್, ರಾವಿ ನದಿಗಳ ಅಬ್ಬರಕ್ಕೆ ಪಂಜಾಬ್ ತಲ್ಲಣಿಸಿದೆ. ಇಲ್ಲಿವರೆಗೂ 30 ಜನ ಸಾವನ್ನಪ್ಪಿದ್ದು 3.5 ಲಕ್ಷ ಜನರ ಮೇಲೆ ಪರಿಣಾಮ ಬೀರಿದೆ. ನೆರೆಯಿಂದ ರಕ್ಷಣೆ ಪಡೆಯಲು ನದಿಗೆ ಮರಳಿನ ಮೂಟೆ ಇಡಲಾಗಿದೆ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲೂ ಪ್ರವಾಹದಿಂದ ಊರೂರೇ ಮುಳುಗಡೆಯಾಗಿದೆ. ಎದೆಮಟ್ಟದವರೆಗೂ ನೀರು ತುಂಬಿದ್ದು ಜನರು ಬೇರೆ ಪ್ರದೇಶಕ್ಕೆ ಹೋಗುವುದಕ್ಕೂ ಪರದಾಡುವಂತಾಗಿದೆ. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರ ಮಳೆಯಿಂದ ಕಂಗಾಲಾಗಿದೆ. ಅಖ್ನೂರ್ ಪ್ರದೇಶದಲ್ಲಿ ಪ್ರವಾಹದಿಂದ ತತ್ತರಿಸಿದ ಜನರನ್ನ ಭಾರತೀಯ ಸೇನೆ ಹಾಗೂ ಎನ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆ ಮಾಡಿದ್ದು ಮನೆ ಮಠ ಎಲ್ಲವೂ ಸರ್ವನಾಶವಾಗಿವೆ. ಛತ್ತೀಸ್ಗಢದ ಸುಕುಮಾ ಜಿಲ್ಲೆಯ ಬಲರಾಂಪುರ ಭಾಗದಲ್ಲಿ ಡ್ಯಾಂನಿಂದ ಹರಿದ ನೀರು ಅನಾಹುತವನ್ನೇ ಸೃಷ್ಟಿಸಿದೆ. ಇಡೀ ಗ್ರಾಮವೇ ನಾಮಾವಶೇಷವಾಗಿದ್ದು 4 ಸಾವನ್ನಪ್ಪಿದ್ದಾರೆ. ಹಿಮಾಚಲದಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ. ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಮತ್ತೆ ಮೇಘಸ್ಫೋಟ ಸಂಭವಿಸಿದೆ. ಜಂಗಂಬಾಗ್ನಲ್ಲಿ 2 ಮನೆಗಳ ಮೇಲೆ ಗುಡ್ಡ ಕುಸಿತವಾಗಿದ್ದು ಒಂದೇ ಕುಟುಂಬದ 4 ಸೇರಿ 6 ಜನ ಸಾವನ್ನಪ್ಪಿದ್ದಾರೆ. ಮತ್ತೊಂದೆಡೆ ಶಿಮ್ಲಾದಲ್ಲಿ ಸಿಎಂ ನಿವಾಸದ ಬಳಿಯೇ ಗುಡ್ಡ ಕುಸಿತವಾಗಿದೆ. ಉತ್ತರಾಖಂಡ್ನಲ್ಲೂ ರಣಮಳೆ ಆರ್ಭಟಿಸುತ್ತಿದ್ದು ಕಂಡಲ್ಲಿ ಗುಡ್ಡಗಳು ಕುಸಿಯುತ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.